ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನನ್ನ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನಾದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆ ಹೋಗೋಣ. ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯ. ಪ್ರಕಟಣೆ 3:11. ಪ್ರಕಟಣೆ 3:11, 3ನೇ ಅಧ್ಯಾಯ 11ನೇ ವಾಕ್ಯ. ಪ್ರಕಟಣೆ: ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಪುನಃ ಆತನು ಭೂಲೋಕಕ್ಕೆ ಬರುವ ದೇವರಾಗಿದ್ದಾನೆ. ದೇವರು ಒಬ್ಬ ಆತನೇ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಮಕ್ಕಳು ಮಾತಾಡ್ಬಿಟ್ರು ದಯವಿಟ್ಟು. ಮಕ್ಕಳನ್ನ, ಯಾರ್ಯಾರ ಮಕ್ಕಳನ್ನ ಅವ್ರವ್ರ ಅದ್ದು ಬಸ್ತೆಯಲ್ಲಿ ಇಟ್ಕೊಳ್ಬೇಕು ದಯವಿಟ್ಟು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ಬೇಗನೆ ಬರುತ್ತೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಪರಲೋಕಕ್ಕೆ ಏರಿ ಹೋದ ದೇವರಾಗಿದ್ದಾನೆ, ಪುನಃ ಆತನು ಭೂಲೋಕಕ್ಕೆ ಬರುತ್ತಾನೆ. ನಾವು ಸಿಂಧನೂರಿಗೆ ಹೋಗ್ತೀವಿ ಏನಾದರೂ ಒಂದು ಕೆಲಸದ ನಿಮಿತ್ತವಾಗಿ, ದೇವರು ಕೂಡ ಈ ಲೋಕಕ್ಕೆ ಬರ್ತಾನೆ ಅಂದರೆ ಆತನು ಯಾವುದೋ ಒಂದು ಘನವಾಗಿರ್ತಕ್ಕಂಥ ಕೆಲಸವನ್ನು ಇಟ್ಟುಕೊಂಡಿದ್ದಾನೆ. ಮೊದಲು ಆತನು ಬಂದ. ಯಾಕೆ ಬಂದ? ಆತನು ನರಾವತಾರಿಯಾಗಿ ನಮ್ಮೆಲ್ಲರ ಪಾಪ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ರಕ್ತವನ್ನು ಸುರಿಸಿ ನಮಗೆ ವಿಮೋಚನೆಯನ್ನು ಕೊಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದ. ಪುನಃ ಆತನು ಪರಲೋಕಕ್ಕೆ ಹೊರಟು ಹೋದ. ಈಗ 2ನೇ ಸಾರಿ ಆತನು ಬರಲಿಕ್ಕಿದ್ದಾನೆ. ಯಾಕೆ ಬರ್ತಾನಂದರೆ, ಯಾರ್ಯಾರು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾರೋ ಅವರನ್ನು ಏನು ಮಾಡ್ತಾನೆ? ಆತನು ರಹಸ್ಯವಾಗಿ ಬಂದು ಮೇಲಕ್ಕೆ ಕರೆದುಕೊಂಡು ಹೋಗ್ತಾನೆ. ಯಾರು ಸಿದ್ಧರಾಗಿ ಶುದ್ಧರಾಗಿ ಆತನಿಗಾಗಿ ಜೀವಿಸ್ತಾ ಇದ್ದಾರೋ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಅಂಥವರನ್ನು ಕರೆದುಕೊಂಡು ಹೋಗಲಿಕ್ಕೆ ಯೇಸು ಕ್ರಿಸ್ತನು ಪುನಃ ಈ ಲೋಕಕ್ಕೆ ಬರ್ತಾನೆ. ಆವತ್ತಿನ ದಿನ ಎಷ್ಟು ಜನರು ಏನು ಮಾಡ್ತಾರ್ರಿ? ಬಡಿದುಕೊಳ್ತಾರೆ, ಮೈ ಬಡಿದುಕೊಳ್ತಾರೆ. ಅಯ್ಯೋ, ಅವತ್ತು ಅಯ್ಯರು ಎಷ್ಟು ಹೇಳಿದ್ರು ವಾಕ್ಯ, ಆದರೆ ನಾವು ದೇವರನ್ನು ನಂಬಲಿಲ್ಲ. ಹಂಗೆ ವಿಗ್ರಹ ಆರಾಧನೆ ಕಡೆಗೆ ಹೋದ್ವಿ, ಹಂಗೆ ಅಮಾವಾಸ್ಯೆ ಹುಣ್ಣಿಮೆ ಮಾಡಿದ್ವಿ, ಹಂಗೆ ಸಂಪ್ರದಾಯಗಳ ಕಡೆಗೆ ಹೋದ್ವಿ, ಹಂಗೆ ಏನೆಲ್ಲ ಮಾಡಿದ್ವಿ. ಅಯ್ಯೋ, 2 ಭಕ್ತಿ ಮಾಡಿಬಿಟ್ವಿ ಅಂತೇಳಿ ಅನ್ನೋರು ಅವತ್ತಿನ ದಿನ ಭಾಳ ಜನ ಕಿರಿಚಾಡ್ತಾ ಇರ್ತಾರಂತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪುನಃ ಆತನು ಬರಲಿಕ್ಕಿದ್ದಾನೆ. ಆತನು ಬರುವಾಗ ಆತನ ಸಂಗಡ ನಾವು ಬರುವವರು ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರಹಸ್ಯವಾಗಿ ಯೇಸು ಕ್ರಿಸ್ತನು ಮೇಘದಲ್ಲಿ ಬರುವಾಗ ಆತನು ತನಗೋಸ್ಕರವಾಗಿ ಸಿದ್ಧರಾಗಿರ್ತಕ್ಕಂಥವ್ರೆಲ್ಲರನ್ನ ಆತನು ಏನು ಮಾಡ್ತಾನಂತೆ? ಕರೆದುಕೊಂಡು ಹೋಗ್ತಾನೆ ಪ್ರಿಯರು. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಏನು ಮಾಡಬೇಕು? ರಕ್ಷಣೆಯನ್ನು ಹೊಂದಬೇಕು. ಹಲ್ಲೆಲೂಯಾ. ರಕ್ಷಣೆ ಹೊಂದಿದವರು ರಕ್ಷಣೆ ಜೀವಿತದಲ್ಲಿ ಬಲವಾಗಿ ನೀವು ಜೀವಿಸಬೇಕು. ನಂಬಿಕೆಯಿಂದ ನೀವು ದೂರವಾಗಬಾರ್ದು. ಇವತ್ತಿನ ಧ್ಯಾನದ ಅಂಶ ನಿನಗಿರುವುದನ್ನು ಅಂತೇಳಿ. ಹಲ್ಲೆಲೂಯಾ. ಏನ್ರಿ? ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ರಕ್ಷಣೆ ಹೊಂದಿದಂಥ ನೀನು 5 ರೀತಿಯ ಕಿರೀಟಗಳನ್ನು ಉಳ್ಳಂಥ ವ್ಯಕ್ತಿಯಾಗಿದ್ದೀಯ. ಮೊದಲನೇದು ಜೀವವೆನ್ನುವಂಥ ಜಯಮಾಲೆ. ಹಲ್ಲೆಲೂಯಾ. 2ನೇದು ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಬಾಡದ ಜಯಮಾಲೆ. ಹಲ್ಲೆಲೂಯಾ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀತಿಯ ಕಿರೀಟ, ಕ್ರೌನ್ ಆಫ್ ರೈಚಿಯಸ್ನೆಸ್ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅನೇಕ 5 ರೀತಿಯ ಕಿರೀಟಗಳ ಸತ್ಯವೇದದಲ್ಲಿ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ. ಆ ಸತ್ಯವೇದದ ಕಿರೀಟಗಳಿಗೆ ಬಾಧ್ಯರು ಯಾರಾಗಿದ್ದಾರೆ? ಯಾರು ಯೇಸು ಕ್ರಿಸ್ತನನ್ನು ನಂಬಿ ಆತನ ಮಾರ್ಗದಲ್ಲಿ ಆತನು ಹೇಳಿದ ಮೇರೆಗೆ ನಡೆದುಕೊಳ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅದು ಸಿಗಲಿಕ್ಕಿದೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಆಕಾಶ ಈ ಭೂಮಿ ಅಳಿದು ಹೋಗ್ಲಿಕ್ಕಿದ್ದಾವೆ, ಆದರೆ ಆತನು ಪುನಃ ತನ್ನ ಮಕ್ಕಳಿಗೋಸ್ಕರವಾಗಿ ಹೊಸದಾದ ಆಕಾಶ ಹೊಸದಾದ ಭೂಮಿಯನ್ನು ಉಂಟು ಮಾಡಲಿಕ್ಕಿದ್ದಾನೆ. ಆ ನೀತಿಯ ರಾಜ್ಯದಲ್ಲಿ ನೀವು ಪಾಲುಗಾರರಾಗಬೇಕಾದ್ರೆ ಪರಿಪೂರ್ಣವಾಗಿ ನಿನಗಿರುವಂಥ ಭಕ್ತಿಯ ಜೀವಿತದಲ್ಲಿ ನೀನು ನಡೆದುಕೊಳ್ಬೇಕು, ಸ್ಥಿರವಾಗಿ ನೀನು ನಿಂತುಕೊಳ್ಬೇಕು. ನಿನ್ನ
ಭಕ್ತಿಯನ್ನು ಅಪಹರಿಸುವಂಥ ಅನೇಕ ಕೆಲಸ ಕಾರ್ಯಗಳು ಈ ಲೋಕದಲ್ಲಿ ಜರುಗ್ತವೆ, ನಡೀತವೆ. ನಿನ್ನ ಮನೆಯಲ್ಲೇ ನಿನಗೆ ಭಕ್ತಿಗೆ ವಿರೋಧವಾಗಿ ನಡೆಯುವಂಥ ಕಾರ್ಯಗಳು, ನಿನ್ನ ಭಕ್ತಿಯನ್ನು ಕೆಡಿಸುವಂಥ ಕಾರ್ಯಗಳು ಜರುಗ್ತಾ ಇರ್ತವೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಭಕ್ತಿಯ ಜೀವಿತ, ನಿನಗಿರುವ ಜಯಮಾಲೆ ಯಾರು ಕೂಡ ಅಪಹರಿಸಬಾರದು. ನಾನು ಬರಲಿಕ್ಕಿದ್ದೇನೆ, ನಾನು ಬರುವಾಗ ನಿನ್ನ ಜಯಮಾಲೆ ನೀನು ಹೊಂದಿಕೊಂಡಿದ್ರೆ ನಾನು ನನ್ನ ಕರೆದುಕೊಂಡು ಹೋಗ್ತೇನೆ. ಒಂದು ವೇಳೆ ನೀನು ಭಕ್ತಿಯ ಜೀವಿತದಿಂದ ದೂರ ಆದರೆ ನೀನೇನಾಗ್ತೀಯಾ? ಕೈ ಬಿಡಲ್ಪಡ್ತೀಯ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ಧ್ಯಾನದ ಅಂಶ ನಿನಗಿರುವುದನ್ನು ಹಿಡಿದುಕೊಂಡಿರು. ಅನೇಕರಿಗೆ ಅನೇಕ ಸಂಗತಿಗಳು ಉಂಟು ಪ್ರಿಯರೇ, ಆದರೆ ನಾವು ಯಾರನ್ನು ಸಂಪಾದನೆ ಮಾಡಿಕೊಂಡಿದ್ದೇವೆ? ಅಳಿದು ಹೋಗಲಾರದ ಆಸ್ತಿಯಾಗಿರುವಂಥ ಮೋಕ್ಷ ಧಾರಣೆ ನೀಡುವಂಥ ಯೇಸು ಕ್ರಿಸ್ತನನ್ನು ನಾವು ಸಂಪಾದನೆ ಮಾಡಿಕೊಂಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪೌಲನಿಗೆ ಆಸ್ತಿ ಇತ್ತು, ಒಳ್ಳೆ ಘನತೆ ಇತ್ತು, ಒಳ್ಳೆ ಉದ್ಯೋಗ ಇತ್ತು, ಏನೆಲ್ಲ ಕಾರ್ಯಗಳು ಆತನಿಗೆ ಉಂಟು. ಆದರೆ ಪೌಲನ್ ಹೇಳ್ತಾನೆ, ಅವೆಲ್ಲವುಗಳನ್ನು ನಾನು ನಷ್ಟವೆಂದು ಎಣಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗಂತೇಳಿ ಪೌಲ ಕೆಲಸ ಮಾಡಲಾರ್ದೆ ಸುಮ್ಮನೆ ಇರಲಿಲ್ಲ. ಡೇರೆ ಹಾಕುವಂಥ ಕೆಲಸವನ್ನು ಮಾಡುವವನು ಆಗಿದ್ದ ಸೇವೆಯ ಪ್ರಾರಂಭದ ದಿನಗಳಲ್ಲಿ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನಗಿರುವುದನ್ನು ಬಿಗಿಯಾಗಿ ನೀನು ಹಿಡಿದುಕೊಳ್ಬೇಕು. ಒಂದು ವೇಳೆ ನೀನು ಸಿದ್ಧವಾಗಿ ಇರಲಾರ್ದೆ ಇದ್ದರೆ ಅದು ಹೆಂಗಿರುತ್ತಂದರೆ, ಒಂದು ಹೇಳ್ತೀನಿ ನೋಡ್ರಿ, ಒಂದು ಮದುವೆ ನಡೀತಾ ಇತ್ತು ಅಂತೇಳಿ ಅಂದ್ಕೊಳ್ರಿ. ಹಲ್ಲೆಲೂಯಾ. ಮೊದಲಿಂಗ ಭಾಳ ಟ್ರಿಮ್ಮಾಗಿ ಒಳ್ಳೆ ರೀತಿಯ ಡ್ರೆಸ್ ಮೇಕಪ್ ಎಲ್ಲ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ಬಂದು ಏನು ಮಾಡಿದ್ದ, ವೇಟ್ ಮಾಡ್ತಾ ಇದ್ದ. ಯಾರ ಸಲುವಾಗಿ? ಮದುವಣೆ ಗಿತ್ತಿ ಸಲುವಾಗಿ. ಮಾತಾಡಬೇಡ್ರಿ ದಯವಿಟ್ಟು ಹಿಂದ್ಗಡೆ. ಹಲ್ಲೆಲೂಯಾ. ಇರೋರೇ 6 ಜನ, ಅದರಲ್ಲಿ ಮಾತಾಡಿದ್ರಪ್ಪ ಅಂದ್ರೆ ಮತ್ತೆ ಏನಾಗುತ್ತೆ, ವಾಕ್ಯನೇ ತೂರೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಾಗ ಮೊದಲಿಂಗ ಬಂದು ವೇಟ್ ಮಾಡ್ತಾ ಇದ್ದ. ಕಾಯ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂದರೆ, ಆವಾಗ ಮದುವಣ ಗಿತ್ತಿಯನ್ನು ಕರೆದುಕೊಂಡು ಬಂದರು ಪ್ರಿಯ. ಆ ಮದುವಣ ಗಿತ್ತಿ ಹೆಂಗಿದ್ಲಂದರೆ, ತಲೆಗಳು ಕೂದಲ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಚೆಲ್ಲ ಚೆದರಿ ತಿಪ್ಪೆ ಆದಂಗೆ ಆಗಿತ್ತು. ಹೇಗಾಗಿತ್ತು? ತಿಪ್ಪೆ ಆದಂಗೆ ಆಗಿತ್ತು. ಗಾಳಿಗೆ ಕೂದಲ ಇದಾದ್ರೆ ಬಾಸ್ಕೊಳ್ಳೋದಿದ್ರೆ ಹೆಂಗಾಗುತ್ತೆ? ಅವ್ರ ಕೂದಲು ಹಂಗೆ ಬಿಟ್ಟು ಗಟ್ಟಿಯಾಗಿರ್ತದೆ ನೋಡ್ರಿ. ಏನಂತೀರಲ್ಲ ನೀವು? ಏನಂತೀರಿ? ಅವ್ರು ಎಣ್ಣೆ ಹಚ್ಕೊಳಲ್ಲ, ಬಾಚ್ಕೊಂಡ್ರಲ್ಲ, ಅದ್ರ ಸಲ ಹೇಳಿರ್ತಾರೆ. ಮತ್ತು ಬೇರೆದು ಏನಿಲ್ಲ. ಅಲ್ಲೆಲ್ಲಿ ಅವ್ರ ತಕ್ಕೇನು ಶಕ್ತಿ ಇರೋದಿಲ್ಲ, ಏನಿರಲ್ಲ. ನೀವು ಬಿಡ್ರಿ, ನಿಮಗೂ ಆಗುತ್ತೆ. ಅಲ್ಲೆಲ್ಲಿ ಪ್ರೈಸಲ್ಲ. ಅವರು ಅಜ್ಞಾನಿಗಳು, ಅವರು ಅವಿದೇವಂತರು, ಅವರಿಗೆ ಜ್ಞಾನ ಇಲ್ಲಾರ್ದವರು. ಅಲ್ಲೆಲ್ಲಿ ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಬಿಗಿಯಾಗಿ ನೀನು ನಿನ್ನ ಭಕ್ತಿಯನ್ನು ಹಿಡಿದುಕೊಳ್ಬೇಕು, ನಿನ್ನ ನಂಬಿಕೆಯನ್ನು ಹಿಡಿದುಕೊಳ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ ವೇಟ್ ಮಾಡ್ತಾ ಇದ್ದಾನೆ. ಮದುವಣ ಗಿತ್ತಿಯನ್ನು ಕರೆದುಕೊಂಡು ಬರ್ತಾರೆ ಅಂತೇಳಿ ಬೇಸ್ ಟ್ರಿಮ್ಮಾಗಿ ನಿಂತ್ಕೊಂಡಿದ್ದಾನೆ. ಅಲ್ಲೆಲ್ಲೂಯ್ಯ. ಅವಾಗ ಆಕೆನ ಕರ್ಕೊಂಡು ಬಂದ್ರಿ. ಆಕೆ ಹಲ್ಲುಗಳು ಹೆಂಗಿದಾವಂದ್ರೆ ಬೆಳ್ಳಗಿಲ್ಲ, ಹೆಂಗಿದಾವ್ರಿ? ಕರ್ರಗಿದಾವೆ. ಯಾಕೆ ಹೇಳ್ರಿ? ಇವಾಗ ತಾನೇ ತಿಕ್ಕಿ ಬಂದಳು ಆಕೆ. ಅಲ್ಲೆಲ್ಲೂಯ್ಯ. ಏನು ರೀ? ಇವಾಗ ತಾನೇ ತಿಕ್ಕಿ ಬಂದಳು. ಈ ಕಡೆ ಎಲ್ಲ, ಈ ಕಡೆ ಭಾಗದಾಗೆಲ್ಲ ಏನೈತದ, ಅದು ಆ ನಸೆ ಐತದ. ಅಲ್ಲೆಲ್ಲೂಯ್ಯ. ಸೀರೆ ಹಾಕ್ಕೊಂಬಂದಾಳು. ಸೀರೆ ಅಲ್ಲೆಲ್ಲೆಲ್ಲಿ ಏನಾಗ್ಬಿಟ್ಟಿದೆ, ಅದು ಅರ್ಧೋಗ್ಬಿಟ್ಟಿದೆ. ಎಲ್ಲ ಧೂಳು ದುಮ್ಮ ನಸಿ ಗಿಸಿ ಎಲ್ಲ ಬಡ್ಕೊಂಡಿದೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಅವಾಗ ಈ ಮೊದಲಿಂಗ ಬಾರಮ್ಮ ಅಂತೇಳಿ ಕರ್ಕೊಂಡು ತಾಳಿ ಕಟ್ತಾನ. ಏನು ಮಾಡ್ತಾನೆ ರೀ? ಆ ಸ್ಥಳ ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಮದುವಣ ಗೀತೆ ಅಂದರೆ ಯಾರು? ಸಭೆಯಾಗಿರುವಂಥ ನಾನು ನೀವು. ಹಲ್ಲೆಲೂಯ್ಯ. ಸಭೆ ಏನಾಗಿದೆ? ಮದುವಣ ಗಿತ್ತಿ ಆಗಿದೆ. ಮೊದಲಿಂಗನು ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಸಿದ್ಧನಾಗಿದ್ದಾನೆ. ಸಿದ್ಧರಾಗಬೇಕಾದವ್ರು ಯಾರು? ನಾವು ಸಿದ್ಧರಾದರೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯ್ಯ. ಒಬ್ಬರೇ ಸಭೆ ಅಂದರೆ ಯಾರು ರೀ? ಸ್ಥಿರವಾಗಿ ನೀನು ಪರ್ಫೆಕ್ಟಾಗಿ ನೀನಿದ್ರೆ ನೀನು ಏನಾಗ್ತೀಯಾ? ಇನ್ನೊಂದು ಸಭೆಯ ಸಂಗಡ ನೀನು ಕೂಡ ಏನಾಗ್ತೀಯಾ? ಒಂದು ಸಭೆಯಾಗಿ ಮಾರ್ಪಡ್ತೀಯ. ಸಾರ್ವತ್ರಿಕ ಸಭೆ ಅಂದರೆ ಏನು? ಎಲ್ಲ ಸಭೆಗಳು ಬಂದು. ಹಲ್ಲೆಲೂಯ್ಯ. ಇದು ನಾವು ಇಲ್ಲಿ ಆರಾಧನೆ ಮಾಡ್ತಾ ಇರೋದು ಯಾವುದಿದು? ಸ್ಥಳೀಯ ಸಭೆ. ಹಲ್ಲೆಲೂಯ್ಯ. ಎಲ್ಲ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಸಭೆಗಳು ಸೇರಿದರೆ ಅದನ್ನೇನಂತೀವಿ ನಾವು? ಕ್ರಿಸ್ತನ ದೇಹ, ಸಾರ್ವತ್ರಿಕ ಸಭೆ. ಹಲ್ಲೆಲೂಯ್ಯ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಂಗಿದ್ರೆ ಯೇಸು ಸ್ವಾಮಿ ಬರಲ್ಲ. ಏನು ಮಾಡ್ತಾನೆ? ನಿನ್ನ ಬಿಟ್ಟು ಹೋಗ್ಬಿಡ್ತಾನೆ. ಯಾಕೆ ಹೇಳು? ನೀನು ಸಿದ್ಧವಾಗಿಲ್ಲ. ನೀನು ಹೆಂಗಿದೆಯಾ? ನಿನ್ನ ಜೀವಿತ ಹೆಂಗಿದೆ? ಆತ್ಮಿಕವಾಗಿ ಏನೆಲ್ಲ ತುಂಬಿಕೊಂಡಿದೆ? ಹೊರಗಡೆ ಎಲ್ಲ ಭಾಳ ಚೆನ್ನಾಗಿ ಟ್ರಿಮ್ಮಾಗಿ ಎಲ್ಲ ಒಳ್ಳೆ ಮಾತುಗಳನ್ನು ಆಡ್ತೀಯ, ಒಳ್ಳೆ ಭಕ್ತಿಯ ಮಾತುಗಳು ಇದಾವೆನ್ನುವ ರೀತಿಯಲ್ಲಿ ಮಾತಾಡ್ತೀಯ. ಆದರೆ ಒಳಗಡೆ ಆತ್ಮ ಏನಾಗಿದೆ?
ದಾರಿ ತಪ್ಪಿದೆ. ಹಲ್ಲೆಲೂಯಾ. ಆತ್ಮಿಕ ಜೀವಿತ ಬಹಳ ಮುಖ್ಯ ಪ್ರಿಯರು. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ನಿನಗಿರುವುದನ್ನು ಅನೇಕ ಜನರು ಅಪಹರಿಸಬೇಕು. ಕಳ್ಳನೇನು ಮಾಡ್ತಾನೆ? ಕದ್ದುಕೊಂಡು ಹೋಗೋದಕ್ಕೆ ಬರ್ತಾನೆ. ಯೋಹಾನ 10:10 ನಾವು ನೋಡ್ತಾ ಇದ್ದೇವೆ, ನಿನ್ನ ಭಕ್ತಿಯ ಜೀವಿತವನ್ನು ಅವನು ಅಪಹರಿಸ್ತಾನೆ. ನಿನ್ನ ಭಕ್ತಿಯ ಜೀವಿತದಲ್ಲಿ ನೀನು ಸ್ಥಿರವಾಗಿ ಉನ್ನತವಾಗಿ ಹೋಗ್ತಾ ಇರಬೇಕಾದ್ರೆ ಯಾರ ಮೂಲಕವಾಗಿಯೋ ನಿನ್ನ ಭಕ್ತಿಯ ಜೀವಿತವನ್ನು ಏನು ಮಾಡ್ತಾನೆ? ಅಪಹರಿಸ್ತಾನೆ. ನೀವು ಒಂದು 2 ದಿನ 3 ದಿನ ಪ್ರಾರಂಭದಾಗ ಹೆಚ್ಚಾಗಿ ನೀವು ಮೊಣಕಾಲವ್ರು ಪ್ರಾರ್ಥನೆ ಮಾಡೋದು ಕಲ್ಕೊರಿ. ಏನಂತಾರೆ ಪಕ್ಕದವರು? ಭಾಳ ಭಕ್ತಿವಂತಲಾದ್ಲ ಬೇಕಿ, ಭಾಳ ಭಕ್ತಿವಂತ ಆದ. ಹಲ್ಲೆಲೂಯಾ ಅಂತಾರಿಲ್ಲ? ಅನ್ಸ್ಕೊಂಡ್ರೆ ಇಲ್ಲ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏಸಪ್ಪ ಸೇರ್ತಾನ, ಇವ್ರು ಹಕ್ಕದವ್ರು ನಿಮ್ಮನ್ನು ಏನು ಮಾಡಲ್ಲ, ಸೇರಲ್ಲ. ಅವಾಗ ಏನಾಗುತ್ತೆ ನಿಮಗೆ? ಇರು ಬಿಡಪ್ಪ, ಎಷ್ಟು ಮಾಡಿದ್ರೆ ಏನೈತಿ. ಅದೇ ಟೈಮ್ನಾಗ ಶೋಧನೆಗಳು ಬರ್ತವೆ. ಹಂಗೆ ನೀವು ಉನ್ನತವಾಗಿ ಬೆಳೆಯುವಾಗನೇ ಕಷ್ಟಗಳು ಬರ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬೀಜ ಹಾಕ್ಲಾರ್ದೇ ಇದ್ದರೆ ಕಸ ಬರುತ್ತಾ? ಹಲ್ಲೆಲೂಯಾ. ಬೀಜ ಹಾಕಿ ಅದು ಬೆಳಿಬೇಕಾದ್ರೇ ಪಕ್ಕದಾಗ ಏನು ಬೆಳೆಯುತ್ತೆ? ಕಳೆ ಬೆಳೆಯುತ್ತೆ. ಹಲ್ಲೆಲೂಯಾ. ನೀ ಅದನ್ನು ಏನು ಮಾಡಬೇಕು? ತೆಗೆದು ಹಾಕಬೇಕು. ಹಲ್ಲೆಲೂಯಾ. ನೀನು ಅಭಿವೃದ್ಧಿ ಹೊಂದುತ್ತಾ ಇರಬೇಕಾದ್ರೆ ಅಡ್ಡಿ ಆತಂಕಗಳು, ಏನೆಲ್ಲ ಶೋಧನೆ ಶ್ರಮೆಗಳು ನಿನಗೆ ಸಂಭವಿಸ್ತವೆ. ಆದರೆ ನಿನ್ನ ಭಕ್ತಿಯ ಜೀವಿತವನ್ನು ನೀನೇನು ಮಾಡಬಾರ್ದು? ಕೆಡಿಸ್ಕೊಳ್ಬಾರ್ದು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಿನಗಿರುವುದನ್ನು ಬಿಗಿಯಾಗಿ ನೀನು ಹಿಡಿದುಕೊಂಡರು. ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಈ ಸಮಯದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೆಲವು ವ್ಯಕ್ತಿಗಳು ಏನು ಮಾಡಿದ್ರು ಅಂದರೆ, ತಮಗಿರ್ತಕ್ಕಂಥ ಆಶೀರ್ವಾದವನ್ನು ಅವರು ಏನು ಮಾಡಿದರು? ಕಳೆದುಕೊಂಡರು ಪ್ರಿಯರೇ. ತಮಗಿರುವಂಥ ಒಳ್ಳೆಯ ದೇವರ ಆಶೀರ್ವಾದಗಳನ್ನು, ಉನ್ನತವಾಗಿರ್ತಕ್ಕಂಥ ದೇವರ ಒಂದು ಆಶೀರ್ವಾದಗಳನ್ನು ಅವರು ಅಲ್ಪವಾದ ಕಾರ್ಯಕ್ಕಾಗಿ, ಅವಿಶ್ವಾಸವನ್ನು, ಅವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ಅದನ್ನು ಅವರು ಕಳೆದುಕೊಳ್ಬೇಕಾಯಿತು. ಪುನಃ ಅದನ್ನು ಪಡೆದುಕೊಳ್ಬೇಕಂತೇಳಿ ಎಷ್ಟೋ ಪ್ರಯತ್ನ ಪಟ್ಟರು, ಆದರೆ ಅವರಿಂದ ಅದನ್ನು ಪಡೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಅದರ ಸಲುವಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ, ನಿನಗಿರುವಂಥದ್ದನ್ನು ನೀನು ಯಾರಿಗೂ ಕೂಡ ಬಿಟ್ಟು ಕೊಡಬಾರ್ದು. ನಿನ್ನ ಭಕ್ತಿಯ ಜೀವಿತವನ್ನು ಕೆಡಿಸೋದಕ್ಕೆ ಅನೇಕ ಹುನ್ನಾರಗಳು ನಡೀತವೆ. ನಿನ್ನ ಮೇಲೇ ಅಟ್ಯಾಕ್ ಮಾಡ್ತಾರೆ. ಮೊದಲನೇದಾಗಿ ಬೇರೆಯವರು ಯಾರು? ಲೋಕಸ್ಥರು ಅವರೆಲ್ಲರೂ ಕೂಡ ಸೈತಾನನಿಗೇನು ವಿರೋಧಿಗಳ ಸ್ನೇಹಿತರು. ಹಲ್ಲೆಲೂಯಾ. ಅವ್ರವ್ರ ಅಡ್ಜಸ್ಟ್ಮೆಂಟ್. ಆದರೆ ವಿರೋಧಿಗಳು ಯಾರು? ನಾವು. ಟಾರ್ಗೆಟ್ ಯಾರನ್ನ ಮಾಡ್ತಾರೆ? ನಮ್ಮನ್ನೇ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸೈತಾನ ಫಸ್ಟ್ ಟಾರ್ಗೆಟ್ ಮಾಡೋದು ಯಾರನ್ನ? ನಮ್ಮನ್ನು. ಆದರೆ ದೇವ್ರು ನಮಗೇನು ಮಾಡಿದಾನೆ? ನಮ್ಮ ಸುತ್ತಲೂ ದೂತರನ್ನು ಇಟ್ಟಿದ್ದಾನೆ. 40 ಫೀಟ್ ಹೈಟ್ ಇರ್ತಕ್ಕಂತಹ ದೇವದೂತರು. ಹಲ್ಲೆಲೂಯಾ. ಅವರು ನಮಗೇನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪ್ರಾಣವನ್ನು ತೆಗೆಯೋದಕ್ಕೆ ಹಿಂಗೆ ಬರಬೇಕಾದ್ರೆ ದೂತರು ಏನು ಮಾಡ್ತಾರೆ? ಆ ಸಮಯವನ್ನು ತಪ್ಪಿಸಿಬಿಡ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ 91ನೇ ಕೀರ್ತನೆ ಪದೇ ನೀವು ಓದಿದ್ರಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ದೇವರು ನಮ್ಮನ್ನು ಕಾಯ್ತಾನೆ, ಯಾವ ರೀತಿಯಾಗಿ ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಕಾಲು ಕಲ್ಲಿಗೆ ತಗಲದ ಹಾಗೆ ಏನು ಮಾಡ್ತಾರಂತೆ? ನಮ್ಮನ್ನು ತಮ್ಮ ಕರದಲ್ಲಿ ಹಿಡಿದುಕೊಳ್ತಾರೆ ಪ್ರೇರೆ. ಹಲ್ಲೆಲೂಯಾ. ಭಕ್ತಿವಂತರಾದ ನಿಮಗೆ ಅನೇಕ ಅನುಭವಗಳು ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಂಡಿರ್ತೀರಿ ಪ್ರೇರೆ. ಇಲ್ಲಿ ಕೆಲವೊಬ್ಬರು ಭಕ್ತಿಹೀನತೆಯನ್ನು ತೋರಿಸಿದ್ದಾರೆ. ಯಾಕಂದರೆ ನಮಗೆ ಭಕ್ತಿಹೀನರನ್ನು ನಾವು ನೋಡಿದ ಮೇಲೆ ಭಕ್ತಿವಂತರ ಬಗ್ಗೆ ನಾವು ನೋಡೋದಕ್ಕೆ ಹೋಗೋಣ. ಯಾಕಂದರೆ ಅವಶ್ಯಕವಾಗಿರುವಂಥದ್ದೇ ಭಕ್ತಿಹೀನತೆ. ಹಲ್ಲೆಲೂಯಾ. ಆ ಭಕ್ತಿಹೀನತೆಯನ್ನು ನಾವು ತೆಗೆದುಬಿಟ್ರೆ ಬೆಳೆ ಏನು ಬರುತ್ತೆ? ಚೆನ್ನಾಗಿ ಬರುತ್ತೆ. ಹಲ್ಲೆಲೂಯಾ. ಮೊದಲನೇದಾಗಿ ನೀವು ಓದ್ರಿ ಸತ್ಯವೇದ ಪುಸ್ತಕದಲ್ಲಿ, ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 29ರಿಂದ ಓದ್ರಿ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ ನನ್ನಂತ ಸಾಯುವವನಿಗೆ
ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಸಾಕ ಮತ್ತು ರೆಬೆಕ್ಕಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಪ್ರಿಯರೇ. ಭಾಳ ವರ್ಷಗಳಾದಮೇಲೆ ಇವರು ದೇವರು ಅದ್ಭುತವಾಗಿ ಇಸಾಕನು ಪ್ರಾರ್ಥನೆ ಮಾಡಿದ ಕಾರಣಕ್ಕಾಗಿ ರೆಬೆಕ್ಕಳಿಗೆ ದೇವರು ಗರ್ಭಫಲವನ್ನು ಕೊಟ್ಟ. ಒಬ್ಬರನ್ನಲ್ಲ, ಒಂದೇ ಸರಿಗೆ ಎಷ್ಟು ಜನ ಕೊಟ್ಟನರಿ? ಅವಳಿ ಜವಳಿ ಇಬ್ಬರನ್ನು ಕೊಟ್ಟ. ಮೊದಲನೇವನು ಏಷವ, ಎರಡನೇವನು ಯಾಕೋಬ. ಮೊದಲನೇವನು ತಂದೆಗೆ ಭಾಳ ಪ್ರಿಯನಾಗಿರುವವನು. ಯಾಕಂದರೆ ಈಸಾಕನಿಗೆ ಮಾಂಸ ಅಂದರೆ ಏನು ಬಹಳ ಇಷ್ಟ. ಹಲ್ಲೆಲೂಯಾ. ಈ ಏಷಾವ ಏನು ಮಾಡ್ತಾ ಇದ್ನಂದರೆ ಕಾಡಿಗೆ ಹೋಗಿ ಬೇಟೆಯಾಡುವಂಥ ಒಬ್ಬ ಬೇಟೆಗಾರ ಆದ. ಆದರೆ ಈ ಯಾಕೋಬ ಏನಾಗಿದ್ದಾನೆ? ಮನೆಯಲ್ಲಿ ಅಮ್ಮನ ಸಂಗಡ ಇದ್ದುಕೊಂಡು ಅಡಿಗೆ ಮಾಡೋದು ಎಲ್ಲ ಕಲಿತುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಯಾರು? ಯಾಕೋಬ. ಏಷಾವ ಅಡವಿ ಸಂಚಾರಿ, ಬೇಟೆಯಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದ ಪ್ರಿಯರೇ. ಹೀಗೆ ಹೋಗ್ತಾ ಇರಬೇಕಾದ್ರೆ ಕೆಲವು ದಿನಗಳಲ್ಲಿ ಏನಾಗ್ತಂದರೆ, ಒಂದು ಸಾರಿ ಏಷಾವ ಹೋಗಿದ್ದಾನೆ ಎಲ್ಲಿಗೆ? ಅಡವಿಗೆ ಕಾಡಿಗೆ ಹೋಗಿ ಅವನು ಬೇಟೆ ಆಡಿಕೊಂಡು ಬಂದಿದ್ದಾನೆ. ಆವತ್ತಿನ ದಿನ ಒಂದು ವೇಳೆ ಅವನಿಗೆ ಬೇಟೆ ಸಿಕ್ತೋ ಅಥವಾ ಸಿಗಲಿಲ್ವೋ ಅದು ಸತ್ಯವೇದ ಹೇಳ್ತಾ ಇಲ್ಲ. ಒಂದು ವೇಳೆ ಸಿಕ್ಕರೂ ಕೂಡ ಅದರಿಂದ ಅವನಿಗೆ ಪ್ರಯೋಜನ ಇಲ್ಲ. ಯಾಕಂದರೆ ಅವನಿಗೆ ಅಡಿಗೆ ಮಾಡೋಕ್ಕೆ ಬರಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವಾಗ ಏನಾಗ್ತಾ ಇದೆ ಅಂದರೆ, ಆತನು ಭಾಳ ಹಸಿವಿನಿಂದ ದಣಿವಿನಿಂದ ಮನೆಗೆ ಬಂದಾಗ ಹೊರಗಡೆ ತಮ್ಮ ಏನು ಮಾಡ್ತಾ ಇದ್ದ? ಅಲಸಂದಿ ಗುಗ್ರಿ ಮಾಡ್ತಾ ಇದ್ದ. ಅಲಸಂದಿ ಗುಗ್ರಿ ಗೊತ್ತಲ್ಲ? ಅಲಸಂದಿ ಗುಗ್ರಿ ಮಾಡ್ತಾ ಇದ್ದ, ರೊಟ್ಟಿ ಮಾಡಿಟ್ಟಿದ್ದ. ಅವಾಗ ಆತನು ಬಂದು ಏನಂತ ಹೇಳ್ತಾ ಇದ್ದಾನೆ? ತಮ್ಮ, ನನಗೇನು ಮಾಡು? ಊಟಕ್ಕೆ ಕೊಡು, ಸಾಯೋಷ್ಟು ಹಸಿವು ನನಗೆ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ಮುಖ್ಯವಾದ ಅಂಶ ಏನಂದರೆ, ಏಷಾವ ಚೊಚ್ಚಲುತನದ ಮಗ. ಅವನಿಗೆ ಏನು ಕಿರೀಟ ಇದೆ? ಚೊಚ್ಚಲುತನದ ಕಿರೀಟ ಇದೆ. ಹಲ್ಲೆಲೂಯಾ. 2ರಷ್ಟು ಅವನಿಗೆ ಅಭಿಷೇಕ, ಆಶೀರ್ವಾದ, ಎಲ್ಲದರಲ್ಲಿ 2ರಷ್ಟು ಅವನಿಗೆ ಭಾಗ ಪಾಲು ಎನ್ನುವಂಥದ್ದು ಇದೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಏಷಾವ ಏನು ಮಾಡ್ತಾ ಇದ್ದಾನಂದರೆ, ಆ ಆಹಾರ ಅಲ್ಪವಾಗಿರುವಂಥ ಆಹಾರ, ಹಲ್ಲೆಲೂಯಾ, ಆ ಅಲ್ಪವಾದ ಆಹಾರಕ್ಕಾಗಿ ಏನು ಮಾಡ್ತಾ ಇದ್ದಾನೆ? ತನ್ನ ಚೊಚ್ಚಲುತನದ ಕಿರೀಟವನ್ನು ಏನು ಮಾಡ್ತಾ ಇದ್ದಾನೆ? ತಾತ್ಸಾರ ಮಾಡಿ ಏನು ಮಾಡ್ತಾ ಇದ್ದಾನೆ? ಸಾಯುವಂಥವನಾದ ನನಗೆ ಆ ಚೊಚ್ಚಲುತನದ ಹಕ್ಕಿನಿಂದ ಪ್ರಯೋಜನ ಏನು? ಹಲ್ಲೆಲೂಯಾ. ಸತ್ತೋಗ್ತೀನಿ, ಅದರಿಂದ ಪ್ರಯೋಜನ ಯಾರು ನೋಡ್ಯಾರ್ರಿ? ಸ್ವರ್ಗಕ್ಕೆ ಹೋಗ್ತೀವಿ ಯೇಸ್ವಾಮಿ, ನಮಗೆ ನರಕಕ್ಕೆ ಹೋಗ್ತೀವಿ, ಯಾರು ನೋಡ್ಯಾರ? ಹಲ್ಲೆಲೂಯಾ. ಮಾತ್ರ ಸತ್ಯ ಹೊರತಾಗಿ ಯೇಸ್ವಾಮಿ ನಾವು ನಂಬಲ್ಲ. ಹಿಂಗೆ ನಾವು ಜೀವಿಸ್ತೀವಿ. ನಾವು ದೀಕ್ಷಾ ಸ್ನಾನನೇ ತೆಗೆದುಕೊಳ್ಳಲ್ಲ. ಏಸಪ್ಪನ ಮಕ್ಕಳು ನಾವು ಆಗೋದೇ ಇಲ್ಲ. ಹಿಂಗೆ ನಾವು ಇರ್ತೀವಿ ಅಂತೇಳಿ ಕೆಲವೊಬ್ಬರು ಬಂಡತನಕ್ಕೆ ಬಿದ್ದಿರ್ತಾರೆ ಪ್ರೇಯರ. ಅಂಥ ಒಂದು ಕೆಟಗರಿಯಲ್ಲಿ ಬರುವಂಥವನು ಯಾರು? ಈ ಏಷಾವ ಪ್ರಿಯರೇ. ತನಗೆ ಚೊಚ್ಚಲುತನದ ಕಿರೀಟ ಇದೆ. ಆ ಕಿರೀಟವನ್ನು ಏಷಾವ ಏನು ಮಾಡ್ತಾ ಇದ್ದಾನೆ? ಅಲಕ್ಷ್ಯ ಮಾಡ್ತಾ ಇದ್ದಾನೆ, ತಾತ್ಸಾರ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲಸಂದಿ ಗುಗ್ರಿ. ಒಂದು ವೇಳೆ ಆ ಸಮಯದಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೀರು ಕುಡಿದು ಇನ್ನೂ ಸ್ವಲ್ಪ ಹೊತ್ತು ಅಮ್ಮ ಬಂದ ಮೇಲೆ ಊಟ ಕೇಳಿದ್ರಪ್ಪ, ಊಟ ಕೊಡ್ತಿದ್ಲ ಇಲ್ಲ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ? ಅಲ್ಪವಾದ ಆಹಾರಕ್ಕಾಗಿ ತನ್ನ ಚೊಚ್ಚಲುತನದ ಕಿರೀಟವನ್ನು ಏನು ಮಾಡಿಬಿಟ್ಟ? ಮಾರಿಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾರಿಗೆ ಕಿರೀಟ ಇತ್ತು? ಏಷಾವನಿಗಿತ್ತು. ಆ ಕಿರೀಟವನ್ನು ಯಾಕೋಬ ಏನು ಮಾಡಿದ್ನರಿ? ಮೋಸತನದಿಂದ ಏನು ಮಾಡ್ತಾ ಇದ್ದಾನೆ? ಆಹಾರ ಕೊಡ್ತೀನಿ, ಆದರೆ ನೀನೊಂದು ಕಾರ್ಯ ಮಾಡಬೇಕು, ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಬಿಟ್ಟು ಕೊಡಬೇಕು. ಹಲ್ಲೆಲೂಯಾ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಏಷಾವನು ಎಷ್ಟು ಬೇಡಿದರೂ ಕೂಡ, ಎಂಥ ರೀತಿಯಲ್ಲಿ ಹತ್ತರೂ ಕೂಡ ಆ ಚೊಚ್ಚಲುತನದ ಕಿರೀಟ ಏಷಾವನಿಗೆ ಬರಲೇ ಇಲ್ಲ. ಅದನ್ನು ಯಾಕೋಬನು ಸಂಪಾದನೆ ಮಾಡಿಕೊಂಡು ದೇಶವನ್ನು ಬಿಟ್ಟು ಅವನು ಹೋದ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗಿರುವುದನ್ನು ನೀನೇನು ಮಾಡಬಾರ್ದು? ಬಿಟ್ಕೊಡ್ಬಾರ್ದು, ತಾತ್ಸಾರ ಮಾಡಬಾರ್ದು. ಕೆಲವೊಬ್ರು ಏನು ಮಾಡ್ತಾರಂದರೆ, ನಾವು ನೋಡ್ತಿರ್ತೀವಿ ಆ ಕಡೆ ಭಾಗದಲ್ಲಿ, ಒಳ್ಳೆ ಆ ಕಡೆ ಭಾಗದಲ್ಲಿ, ಈ ಕಡೆ ಭಾಗದಲ್ಲಿ ಕೂಡ ಕ್ರೈಸ್ತರಂತ ಹೇಳ್ಕೊಳ್ತಾರೆ, ಮಾಡಲಾರ್ದೆಲ್ಲ ಮಾಡ್ತಿರ್ತಾರೆ ಅವರು. ಶಿಲ್ವೆ ಮೇಲೆ, ಬೈಕ್ ಮೇಲೆಲ್ಲ ಶಿಲ್ವೆ ಚಿತ್ರ ಹಾಕ್ಕೊಂಡಿರ್ತಾರೆ. ಗಾಡಿಯನ್ನು ಎಲ್ಲಿ ಬಿಟ್ಟಿರ್ತಾರೆ? ಬಾರ್ ಶಾಪಿನ ಮುಂದೆ ಬಿಟ್ಟಿರ್ತಾರೆ. ಶಿಲ್ವೆ ಚಿತ್ರ ಹಾಕ್ಕೊಂಡಿರ್ತಾರೆ. ಓಸಿ ಆಡ್ತಿರ್ತಾರೆ. ಓಸಿಗೆಲ್ಲ ಅವರೇ ಪ್ರಸಿದ್ಧಿ ಆಗಿರ್ತಾರೆ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಿಂಗಿದ್ರಪ್ಪ ಯಾರಿಗೆ ಅವಮಾನ ರೀ? ದೇವರ ನಾಮಕ್ಕೆ ಅವಮಾನ. ಅವರು ನಿಜವಾಗ್ಲೂ ಕ್ರೈಸ್ತರೇ ಅಲ್ಲ ಅವರು. ಹಲ್ಲೆಲೂಯಾ, ದೇವರ ನಂಬಿದಂಥ ಮಕ್ಕಳವರು ಅಲ್ವೇ ಅಲ್ಲ. ಹಲ್ಲೆಲೂಯಾ, ಎಲ್ಲರೂ ಕ್ರೈಸ್ತರಾಗೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪರಿಪೂರ್ಣವಾಗಿ ಭಕ್ತಿಯ ಜೀವಿತವನ್ನು ಮಾಡುವಂಥವ್ರು ಮಾತ್ರ, ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥವ್ರು ಮಾತ್ರ ಕ್ರೈಸ್ತರಂತೇಳಿ ಕರೆಸಿಕೊಳ್ತಾರೆ ಹೊರತಾಗಿ ಬೇರೆಯವರು ಯಾರು ಅಲ್ಲ. ಅವ್ರ ಕುಲ ಮತ ಯಾವುದೇ ಆಗಿರಲಿ, ಕ್ರೈಸ್ತರಂದ್ರೆ ಯಾರು ರೀ? ಕ್ರಿಸ್ತನನ್ನು ಅನುಸರಿಸಿ ನಡೆಯುವವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಏಷಾವನೇನು ಮಾಡಿದ? ಅಲ್ಪವಾದ ಆಹಾರಕ್ಕಾಗಿ ತನ್ನ ಕಿರೀಟವನ್ನು ಯಾರಿಗೆ ಬಿಟ್ಟುಕೊಟ್ಟ? ಯಾಕೋಬನಿಗೆ ಬಿಟ್ಟುಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ, ಅದರಂಗೆ ನಿನ್ನ ಭಕ್ತಿಯ ಜೀವಿತವನ್ನು ಅನೇಕರು ಅಪಹರಿಸಬೇಕಂತೇಳಿ ಕೆಲವೊಂದು ಕಾರ್ಯಗಳು ನಿನ್ನ ಮನೆಯಲ್ಲಿ ಗೊಂದಲ ಉಂಟಾದಾಗ, ಏನೆಲ್ಲ ಪರಿಸ್ಥಿತಿಗಳು ಬಂದಾಗ ಅಕ್ಕಪಕ್ಕದವ್ರು ಹೇಳ್ತಿರ್ತಾರೆ. ಯಾಕೆ ಹೇಳ್ತಾರೆ ಅವರು? ಅವ್ರದ್ದು ಅದೇ ಉದ್ಯೋಗ. ಅವ್ರು ಅದು ಮಾಡದೆ ಅದನ್ನು ಅವರು ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಮಾಡೋದೇ ಅದನ್ನು ಎಳ್ಕೊಂತಾರೆ. ನಿನ್ನ ಹೆಂಗಾದ್ರೂ ಮಾಡಿ ಹಲ್ಲೆಲೂಯಾ ಭಕ್ತಿಯ ಜೀವಿತವನ್ನು ಇಲ್ಲ. ಅಲ್ಲಿ ಹೋಗಿ ತಂದರೆ ಎಲ್ಲ ಆರಾಮಾಗುತ್ತೆ. ಏನೋ ಆರಾಮಾಗ ಹಲ್ಲೆಲೂಯಾ. ಅಲ್ಲಿ ಹೋಗಿ ತಂದ್ರೆ ಏನಾಗುತ್ತಂತ್ರಿ? ಆರಾಮಾಗುತ್ತೆ. ಇಲ್ಲೇ ರೀ ಚಿಕ್ಕಲ್ಪುರಿ ಗೊತ್ತೇ ನಿಮಗೆ, ಅಲ್ಲಿ ಒಬ್ಬ ವ್ಯಕ್ತಿ, ಆತನ ಹೆಸರು ಈರಣ್ಣ ಅಂತೇಳಿ. ಹಲ್ಲೆಲೂಯಾ, ಅವರಿಗೆ ಸಮ್ ಪ್ರಾಬ್ಲಮ್ ಇದೆ. ಅವ್ರ ಕುರುಬರು ಪ್ರಾಬ್ಲಮ್ ಇದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ರಂತಿಲ್ಲ, ಅಲ್ಲಿ ಗದಗ್ನಾಗ ಅವ್ನು ಕೊಡ್ತಾರ, ಅದನ್ನು ಕಟ್ಕೊಂಬಿಟ್ರೆ ಆಯ್ತು, ಎಲ್ಲ ಹೋಗ್ಬಿಡುತ್ತಂತೆ. ಎಷ್ಟಂತ ಕೇಳಿದ್ರಪ್ಪ ಅಂದ್ರೆ, ಎಲ್ಲ ಒಂದು 20,000ವರೆಗೆ ಬರ್ತಂತ ಹೇಳಿದ್ರಂತೆ. ಎಷ್ಟಂತ್ರಿ? 20,000ವರೆಗೆ ಬರ್ತಂತೆ. ಆಯಿತು, ತಗೊಂಬಂದ್ರು. ಆ ನಂಬಿಕೆ ಏನೈತಿ ಅತ್ತಗ? ಅದು ಕಟ್ಕೊಂಡ್ರೆ ನನಗೆ ಆರಾಮಾಗುತ್ತೆ. ಆಯಿತು, ಒಂದು 2-3 ದಿನ ನಂಬಿಕೆ ಇರೋವರೆಗೆ ಬೇಸದ ಕೆಲಸ ಮಾಡ್ತು. ಆಯಿತು, ಅದ್ರಾಗ ಏನೂ ಇಲ್ಲ, ಈತ ನಂಬ್ತಾ ಇದ್ದಾನೆ, ವಿಶ್ವಾಸ ಇಡ್ತಾನೆ, ಏನು ಅದು ಕಟ್ಕೊಂಡ್ರೆ ನನಗೆ ಆರಾಮಾಗುತ್ತೆ. 3 ದಿನ ಭಾಳ ಎಲ್ಲ ಹೋಗ್ಬಿಡ್ತಪ್ಪ, ಎಲ್ಲ ನಾರ್ಮಲ್ ಆದಂಗೆ ಆಯ್ತು ಅಂದ್ಕೊಂಡ. ಮತ್ತೆ ನೆಕ್ಸ್ಟ್ ದಿನ ಯಾವ ಆಟ? ಇಲ್ಲ, ಯಾಕಂದರೆ ಆತನ ಕ್ಯಾನ್ಸರ್ ಪೇಷಂಟ್ ಆಗಿದ್ದಾನೆ ಪ್ರೇಯರ್. ಎಷ್ಟು ಸಾರಿ ಹೇಳಿದ್ರು ಕೂಡ ಆತನ ಮಂದಿರಕ್ಕೆ ಬರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಅವುಗಳಲ್ಲಿ ಶಕ್ತಿ ಇಲ್ಲವೇ ಇಲ್ಲ. ನೀನು ಶಕ್ತಿ ತುಂಬಿದರೆ ಆಗುತ್ತೆ. ದೇವ್ರ ಮಗ ನೀನು ನಂಬಲಾರ್ದೆ ಇರು. ನೀನು ಯಾರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದೆಯಾ? ದೇವ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದೆ. ನೀನು ನಂಬಿಕೆ ಇಟ್ಟರೆ ಆ ಕಾರ್ಯ ಖಂಡಿತವಾಗಿ ನಡೆಯುತ್ತೆ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಏಷ್ಯಾವನ್ನು ತನಗಿರುವಂಥ ಚೊಚ್ಚಲತನದ ಕಿರೀಟವನ್ನು ಅಲ್ಪವಾದ ಆಹಾರಕ್ಕಾಗಿ ಮಾರಿಬಿಟ್ಟ. ಇವತ್ತು ಕೂಡ ಅನೇಕರು ಭಕ್ತಿಯ ಜೀವಿತವನ್ನು ಅಲ್ಪವಾದ ಕಾರ್ಯಗಳಿಗಾಗಿ ಮಾರಿಬಿಡ್ತಾರೆ. ಏನಾದರೂ ಶ್ರಮೆ ಬಂದುಬಿಟ್ರೆ, ಏನಾದರೂ ಸಂಕಟ ಬಂದುಬಿಟ್ರೆ, ಏನಾದರೂ ಬರಲಾರ್ದು ಬಂದುಬಿಟ್ರೆ, ಹಲ್ಲೆಲೂಯಾ ಯಾಕೆ ಬಂದಿದೆ ಅಂತೇಳಿ ಅದನ್ನು ಆಲೋಚನೆ ಮಾಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹುಳಗಳು ಬಿದ್ದವ ಅಂದಮೇಲೆ ನಾವೇನು ಮಾಡ್ತೀವಿ? ಗೊಬ್ಬರ ಹೊಡಿತೀವಿ, ಅದೇನು ಎಣ್ಣೆ ಹೊಡಿತೀವಿ. ಹಲ್ಲೆಲೂಯಾ, ಹುಳಗಳು ಬೀಳಾರ್ದೇ ಇದ್ದರೆ ಮುಂದೆ ಬೆಳೆ ಅದು ಚೆನ್ನಾಗಿ ಬರುತ್ತೋ ಬರಲ್ಲ. ಹಲ್ಲೆಲೂಯಾ ತಿಪ್ಪಣ್ಣ, ಮುಂದೆ ಚೆನ್ನಾಗಿ ಬರುತ್ತೋ ಬರಲ್ಲ. ಹುಳಗಳು ಬಿದ್ದಾವಂದರೆ ನಮ್ಗೆ ಎಚ್ಚರಿಕೆ ಆಗತ್ತೆ. ಏನು? ನಾವು ಚೆನ್ನಾಗಿನ್ನ ನೋಡ್ಕೊಬೇಕು. ಇದಕ್ಕಿಂತ ಇನ್ನೂ ಪವರ್ಫುಲ್ ಆಗಿರುವಂಥದ್ದು ಎಣ್ಣೆಯನ್ನು ನಾವು ಹೊಡಿಬೇಕು. ಆ ಹುಳುಗಳು ಬೀಳಾರ್ದೇ ಇದ್ದರೆ ಹಲ್ಲೆಲೂಯಾ. ಇದು ಬೇಸ್ಮೆಂಟ್, ಅದು ಏಸಪ್ಪಣ್ಣ ಹೇಳ್ತಾನೆ, ಎಷ್ಟು ವರ್ಷ ಕಟ್ಟಿದ್ನಂತೇಳಿ ಮನೆ. ಎಷ್ಟು ವರ್ಷ ರೀ? ಇಷ್ಟು ವರ್ಷ. ಅವರು ಬಂದು ಹೇಳಿದ್ರು ಅದು ಹೊಡಿದ್ನಯ್ಯ, ಇವ್ರು ಬಂದು ಹೇಳಿದ್ರು ಎಲ್ಲ ಕಿತ್ತು ಹಾಕಿದ್ನಯ್ಯ, ಕೆಳಗಡೆ ಅದು ಮಾಡಿದ್ನೆ ಇದು ಮಾಡಿದ್ನೆ, ಅಷ್ಟು ವರ್ಷ ಆಗಿಬಿಡ್ತಯ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ಹೇಳ್ರಿ? ಇವ್ರ ಮಾತುಗಳನ್ನು ಮನೆ ಕಟ್ಟರು. ನಮಗೂ ಕೂಡ ಯಾರು ಬಂದು ಹೇಳ್ತಾ ಇಲ್ಲ, ಅದು ನಮಗೆ ಗೊತ್ತು. ನಮ್ಗೆ ಯಾರೂ ಕೂಡ ಹೇಳಲ್ಲ. ಹಲ್ಲೆಲೂಯಾ. ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ನಾವು ಸ್ಥಿರವಾಗಿ ಇದ್ದರೆ ಏನಾಗ್ತವೆ? ಬಂದರೂ ಕೂಡ ನಾವು ಅವಕ್ಕೆ ಏನು ಮಾಡಲ್ಲ, ಭಯಪಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ನಂಬಿಕೆ ಎನ್ನುವಂಥದ್ದು ಯಾವಾಗ ಪರೀಕ್ಷೆ ಮಾಡಲ್ಪಡುತ್ತಾ? ನಂಬಿಕೆ ಪರೀಕ್ಷೆ ಆದಾಗ ಕೆಲವೊಬ್ರು ಏನಾಗ್ತಾರೆ? ಬಿದ್ದು ಹೋಗ್ತಾರೆ. ನೀನು ಸ್ಥಿರವಾಗಿ ಇದ್ದಾಗನೇ ನಂಬಿಕೆ ಪರೀಕ್ಷೆ ಎನ್ನುವಂಥದ್ದು ಆಗುತ್ತೆ. ಯೋಬ ಐಶ್ವರ್ಯವಂತನಾಗಿದ್ದ, ಅವನ ನಂಬಿಕೆ ಏನಾಯಿತು? ಪರೀಕ್ಷೆ ಮಾಡಲ್ಪಡ್ತು. ನಂಬಿಕೆ ಹೋದವಾರ ಕೇಳಿರಿ, ಆ ಕಡೆ ವಾರ ಕೇಳಿರಿ, ಎದ್ಲು ದೊಡ್ಡಿಯವರು. ಹಲ್ಲೆಲೂಯಾ, ನಂಬಿಕೆಯಲ್ಲಿ ಯೋಬ ಬಿದ್ದು ಹೋದ್ನಾ? ಬೀಳಲಿಲ್ಲ. ಯೋಬ ಏನಾದ್ನ ರೀ? ಸ್ಥಿರವಾಗಿ ನಿಂತ. ಇದ್ದಾಗಲೂ ದೇವರಿಗೆ ಹೇಳಿದ್ ಏನಂತೇಳಿ? ದೇವರೇ ನೀನೇ ಕೊಟ್ಟೆ, ನೀನೇ ತಗೊಂಡೆ, ಯೆಹೋವನಿಗೆ ಸ್ತೋತ್ರವಾಗಲಿ ಅಂತೇಳಿ. ಹಲ್ಲೆಲೂಯಾ. ಮತ್ತೆ ಅನಾರೋಗ್ಯ ಬಂತು, ಅವಾಗ ಏನಂತ ಹೇಳಿದ? ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದುತ್ತೀವಿ, ಕೆಟ್ಟದನ್ನು ಹೊಂದಬಾರದಾ ಅಂತೇಳಿ ಅಲ್ಲಿಯೂ ಕೂಡ ತನ್ನ ಬಾಯಿಂದ ಪಾಪವನ್ನು ಮಾಡಲಿಲ್ಲ. ಸ್ಥಿರವಾಗಿ ಏನು ಮಾಡಿದ್ದಾರೆ? ನಂಬಿಕೆಯಲ್ಲಿ ಇದ್ದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ? ನಿನಗಿರುವುದನ್ನು ಯಾರು ಕೂಡ ಅಪಹರಿಸಬಾರದು. ಆ ಜಯಮಾಲೆ, 5 ರೀತಿಯ ಜಯಮಾಲೆಗಳು ನಿನಗಾಗಿ ಕಾದಿದ್ದಾವೆ.
ಅಲ್ಲಿ ನಿನಗೆ ಕೊಡಬೇಕು ದೇವ್ರು ಅಂತೇಳಿ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡ್ರಪ್ಪ ಅಂದ್ರೆ ನೀನೇನು ಮಾಡ್ತಾ ಇದೀಯಾ, ಕೆಲವೊಂದು ಈ ಕಡೆ ಕೆಲವೊಂದು ಆ ಕಡೆ, ದೇವರಿಂದ ಹೋದ್ರೆ ಆಯ್ತು ಕಂಪ್ಲೀಟಾಗಿ ಏನು ಮಾಡಿಬಿಡ್ತೀಯಾ, ದೂರ ಆಗಿ ಹೋಗ್ಬಿಡ್ತೀಯ. ಆದರೆ ದೇವ್ರ ವಾಕ್ಯ ಎಚ್ಚರ ಮಾಡ್ತಾ ಇದೆ, ಆತನು ಬರುವಾಗ ಒಂದು ವೇಳೆ ನೀನು ಸಿದ್ಧವಾಗಿ ಇಲ್ಲ ಅಂದರೆ ಅಲ್ಲಲ್ಲಿಯಾ ಇಲ್ಲ ರೀ ಬಸ್ 6 ಗಂಟೆಗೆ ಹೋಗುತ್ತೆ ರೀ, ಇಲ್ಲ ರೀ ನಾನು ಹೋಗಿ 8 ಗಂಟೆಗೆ ನಿಂದಿರ್ತೀನಿ ರೀ, ಸಿಂಗೂರಿಗೆ ಹೋಗಿಬಿಡ್ತೀನಿ ರೀ ಅಂದರೆ ನಡೀತೀರಾ? ಏಸು ಬರ್ತಾನೆ, ತುತ್ತೂರಿ ಶಬ್ದ ಆಗುತ್ತೆ, ಎಲ್ಲರೂ ಕೂಡ ಏನಾಗ್ತಾರೆ ರೀ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕಡೆಗೆ ದೇವದೂತರನ್ನೆಲ್ಲರೂ ಕರೆಸ್ತಾನೆ, ಒಂದೇ ಸರಿ ಎಲ್ಲರೂ ಏನಾಗ್ತಾರೆ, ಎತ್ತಲ್ಪಡ್ತಾರೆ ಪ್ರಿಯರೇ. ಹಲ್ಲಲ್ಲಿಯ ಆ ಗಳಿಗೆ ಬರುವಕ್ಕಿಂತ ಮುಂಚಿತವಾಗಿ ನೀನೇನಾಗಬೇಕು, ಸಿದ್ಧರಾಗಬೇಕು. ಹಲ್ಲಲ್ಲಿಯ ನಿನಗಿರುವುದನ್ನು ಏನು ಮಾಡಬಾರ್ದು, ಬಿಟ್ಟು ಕೊಡಬಾರ್ದು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾರು ತಮ್ಮ ಭಕ್ತಿಯ ಜೀವಿತವನ್ನು ಕೆಡಿಸ್ಕೊಂಡ್ರೆ ಅಂದರೆ ಎರಡನೇದಾಗಿ ಸತ್ಯವೇದದಲ್ಲಿ ಒಂದು ಸಾರಿ ನೀವು ತೆಗಿರಿ, ಮೊದಲನೇ ಸಮುವೇಲನ ಗ್ರಂಥ 15ನೇ ಅಧ್ಯಾಯ, ಮೊದಲನೇ ಸಮುವೇಲ 15 ತೆಗೆದಿದ್ದೀರಾ? 21 ಹೋದ್ರೆ ಒಂದು ಸರಿ ನೋಡೋಣ. ಆದರೆ ಜನರು ಒಂದು ನಿಮಿಷ ಫಸ್ಟ್ ಸ್ಯಾಮಲ್ ತೆಗ್ದಿರಾ? 15ನೇ ಅಧ್ಯಾಯ 23ರಿಂದ ಹೋದ್ರಿ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇದು ಯಾರ ಕುರಿತಾಗಿ ಯಾರು ಹೇಳ್ತಾ ಇದ್ದಾರೆ? ಸಂದರ್ಭ ಏನು? ಸಮುವೇಲನು. ಯಾರಿಗೆ ಹೇಳುವಂಥ ಮಾತು ಇದು? ಅರಸನಾಗಿರುವಂಥ ಇಸ್ರಾಯೇಲರಿಗೆ. ಅರಸನು ಬೇಕು ಬೇಕು ಬೇಕು, ನಮಗೆ ಅರಸನು ಬೇಕು. ಎಲ್ರಿಗೂ ಅರಸರಿದ್ದಾರೆ, ನಮಗೆ ಮಾತ್ರ ಅರಸರಿರಲ್ಲ. ನಮಗೆ ದೇವರೇ ಇರಬೇಕಾ? ಅರಸನು ಬೇಕು. ನಮಗೆ ಅಯ್ಯರೇ ಇರಬೇಕಾ? ಅರಸ ಬೇಕು ಅಂತೇಳಿ ಅರಸನನ್ನು ಬೇಕು ಬೇಕಂತೇಳಿ ಅರಸನನ್ನು ಮಾಡಿಕೊಂಡ್ರು, ಕೇಳ್ಕೊಂಡ್ರು ಪ್ರಿಯರು. ಆವಾಗ ದೇವರು ಯಾರನ್ನ ಅರಸನನ್ನಾಗಿ ನೇಮಿಸಿದರು? ಕೀಷನ ಮಗನಾಗಿರುವ ಸೌಲ. ಹಲ್ಲೆಲೂಯಾ. ಈ ಸೌಲನನ್ನು ಅರಸನನ್ನಾಗಿ ಮಾಡಿದಂಥ ಸಮಯದಲ್ಲಿ ಈ ಸೌಲನು ಏನು ಮಾಡ್ತಾ ಇದ್ದಾನೆ? ಒಳ್ಳೆ ರೀತಿಯಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸುವಂಥದ್ದನ್ನು ಬಿಟ್ಟು ದೇವರ ಮಾತಿಗೆ ಅವಿಧೇಯತ್ವವನ್ನು ತೋರಿಸ್ತಾ ಇದ್ದಾನೆ. ದೇವರು ಮಾಡು ಎಂದಿರುವಂಥದ್ದನ್ನು ನೀನು ಮಾಡಬೇಕು, ದೇವರು ಮಾಡಬೇಡ ಅಂತಿರುವಂಥದ್ದನ್ನು ನೀನು ಮಾಡಲೇಬಾರ್ದು. ಹಲ್ಲೆಲೂಯಾ. ದೇವರು ಮಾಡು ಎಂಬುದಾಗಿ ಹೇಳಿದ ಆ ಕಾರ್ಯವನ್ನು ಮಾಡಿದ, ಆ ಕಾರ್ಯದಲ್ಲಿ ಜಯವನ್ನು ಯುದ್ಧದಲ್ಲಿ ಹೊಂದಿದ ಪ್ರೇರೆ. ಆದರೆ ದೇವರು ಮಾಡಬೇಡ ಎಂಬುದಾಗಿ ಹೇಳಿದ ಕಾರ್ಯವನ್ನು ಆತನು ಏನು ಮಾಡಲಿಲ್ಲ, ಮಾಡಲಾರದೆ ಇದ್ದಾಗ ಜಯವನ್ನು ಹೊಂದಿದ. ಆದರೆ ದೇವರು ಒಂದು ಕಾರ್ಯವನ್ನು ಮಾಡು ಎಂಬುದಾಗಿ ಹೇಳಿದ ಆ ಕಾರ್ಯವನ್ನು ಸೌಲನೇನು ಮಾಡಲಿಲ್ಲ, ಮಾಡು ಅಂದಿರುವಂಥದ್ದನ್ನು ಏನು ಮಾಡಲಿಲ್ಲ, ಸೌಲ ಮಾಡಲಿಲ್ಲ. ಆ ಕಾರಣಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾರನ್ನ ಸೌಲ ಕೊಲ್ಲಲಾರದೆ ಬಿಟ್ಟ? ಹಾಗಾಗೆನ್ನುವಂಥ ಅರಸನನ್ನು. ಆತನನ್ನು ಕೊಲ್ಲದೆ ಬಿಟ್ಟ ಕಾರಣಕ್ಕಾಗಿ ಒಂದು, ಅಲ್ಲಿರ್ತಕ್ಕಂಥ ಪಶು ಪ್ರಾಣಿಗಳನ್ನು ಕೊಲ್ಲಲಾರದೆ ಬಿಟ್ಟ ಕಾರಣಕ್ಕೆ ಒಂದು, ಅವನು ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿದನರಿ? ದೇವರಿಗೆ ಅವಿಧೇಯತೆಯನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರಸನು ಎನ್ನುವಂಥ ಕಿರೀಟವನ್ನು ಹೊಂದಿದ್ದಾನೆ. ಈಗ ಇಸ್ರಾಯೇಲರಿಗೆಲ್ಲ ಅರಸ ಅಂದರೆ ಯಾರು? ಸೌಲ. ಹಲ್ಲೆಲೂಯಾ. ಸೌಲನು ಏನು ಇಲ್ಲದ ಒಂದು ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಹಲ್ಲೆಲೂಯಾ. ಅಂದರೆ ಹೆಸರು ಪ್ರಸಿದ್ಧಿಯಾಗಿರ್ತಕ್ಕಂಥ ವಂಶದಲ್ಲಿ ಹುಟ್ಟಿರುವ ಆತನು ಅಲ್ಲ. ಅದರ ಸಲುವಾಗಿ ಸೌಲನ್ನು ಹೇಳ್ತಾನೆ, ನಾನು ಎಷ್ಟರವನು. ಹಲ್ಲೆಲೂಯಾ. ನನ್ನ ಮನೆ ಎಷ್ಟರದ್ದು? ನನ್ನನ್ನು ಅರಸನನ್ನಾಗಿ ದೇವರು ಮಾಡಲಿಕ್ಕಿದ್ದಾನೆ. ಭಕ್ತಿಯನ್ನು ತೋರಿಸಿದ, ಪ್ರವಾದನೆಗಳನ್ನು ಸೌಲ ನುಡಿದ. ಯಾವಾಗ? ಪ್ರಾರಂಭದಲ್ಲಿ. ಆದರೆ ಬರ್ತಾ 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 ಸೌಲನ ಭಕ್ತಿಯ ಜೀವಿತ ಏನಾಗ್ತಾ ಇದೆ ಪ್ರಿಯರೇ? ಕುಗ್ಗಿ ಹೋಗ್ತಾ ಇದೆ. ಯಾಕಂದರೆ ಗುರುವಿನ ಸಹವಾಸದಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಮುವೇಲನಿಗೋಸ್ಕರವಾಗಿ ಕಾಯಬೇಕಾಗಿರ್ತಕ್ಕಂಥ ಸೌಲ ಸಮುವೇಲನಿಗೋಸ್ಕರವಾಗಿ ಕಾಯಲಾರದ ಕಾರಣಕ್ಕಾಗಿ ಯಜ್ಞವನ್ನು ಸಮರ್ಪಿಸುವಂಥ ಕಾರ್ಯ ಯಾರ್ದ್ರಿ? ಯಾಜಕಂದು, ಪ್ರವಾದಿದು. ಆದರೆ ಆ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರೆ? ಸೌಲ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ಯೆಹೋವನ ಮಾತನ್ನು ತಳ್ಳಿಬಿಟ್ಟ ಕಾರಣಕ್ಕಾಗಿ ಹಠ ಹಿಡಿದಿದ್ದಾನೆ. ಯಾಕೆ? ಸಮುವೇಲನೇ ಬರಬೇಕಾ? ನಾನು ಮಾಡಿಬಿಟ್ರೆ ಆಯ್ತಲ್ಲ, ಇಷ್ಟೆಲ್ಲ ಮಾಡೋದು ಎಷ್ಟು?
ಇನ್ನು ಆಯಿತು, ವಾಕ್ಯ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆಯ್ತು ಮಾಡಿಬಿಡ್ತಾರೆ. ಅದೇ ಏನು ಮಾಡ್ತಾರೆ, ಕೊಯ್ತಾರೆ, ಅದ್ರ ಮೇಲೆ ಇಡ್ತಾರೆ, ದೇವ್ರಿಗೆ ಯಜ್ಞವನ್ನು ಅರ್ಪಣೆ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ನಾನು ಮಾಡಿಬಿಟ್ರೆ ಆಯ್ತಲ್ಲ ಅಂತೇಳಿ ಏನು ಮಾಡಿದ್ನರಿ, ಅವಸರವಾಗಿ ದುಡುಕಿ ಆ ಕಾರ್ಯವನ್ನು ಮಾಡಿದ ಕಾರಣಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವಿಧೇಯತ್ವವನ್ನು ನೀನು ತೋರಿಸಿದ್ದಿ. ಹಲ್ಲೆಲೂಯಾ. ಮಿಥ್ಯ ಭಕ್ತಿಯನ್ನು ನೀನು ಮಾಡಿದವನಾಗಿದ್ದಿ, ಹಠವುಳ್ಳವನಾಗಿದ್ದಿ, ವಿಗ್ರಹಾರಾಧನೆಗೆ ಸಮಾನವಾದ ಕಾರ್ಯವನ್ನು ನೀನು ಮಾಡಿದವನಾಗಿದ್ದಿ. ಸೌಲನೇ, ಇನ್ನು ಮುಂದೆ ನೀನು ಅರಸನಾಗುವುದಕ್ಕೆ ಯೋಗ್ಯನಲ್ಲ. ಅಲ್ಲಿ ಮುಂದೆ ವಾಕ್ಯ ಹೇಳ್ತಾ ಇದೆ, ನಿನ್ನನ್ನು ದೇವರ ಅರಸುತನದಿಂದ ತೆಗೆದು ಹಾಕಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಿಯರೇ, ನಿನಗಿರುವಂಥದ್ದನ್ನು ನೀನು ಬಿಡಬಾರ್ದು. ಸೌಲನಿಗೆ ಅರಸುತನದ ಹಕ್ಕಿತ್ತು. ಸೌಲನ ನಂತರ ಆತನ ಮಗನಾಗಿರ್ತಕ್ಕಂಥ ಯಾರು, ಯೋನಾತಾನ್. ಕರೆಕ್ಟ್ ರೀ. ಜೋನಾತಾನ್ ಏನಾಗಬೇಕಾಗಿತ್ತು, ಅರಸನಾಗಬೇಕಾಗಿತ್ತು. ಸೌಲನ ವಂಶ ಮುಂದೆ ಅರಸತನದಲ್ಲಿ ಬೆಳೆಯಬೇಕಾಗಿತ್ತು. ಆದರೆ ಆದ ಕಾರಣ ಏನು, ಸೌಲನು ಅವಿಧೇಯತ್ವವನ್ನು ತೋರಿಸಿದಂಥ ಕಾರಣಕ್ಕಾಗಿ ಸೌಲನ ಬದಲಾಗಿ ದೇವರು ಯಾರನ್ನು ಆರಿಸಿಕೊಳ್ತಾ ಇದ್ದಾರೆ, ದಾವೀದನನ್ನು ಆರಿಸಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ದಾವೀದನು ಹಗಲು ಇರುಳಲ್ಲೂ ಎಲ್ಲಿರುವಂಥ ವ್ಯಕ್ತಿ, ಕಾಡಿನಲ್ಲಿ ದೇವರನ್ನ ಧ್ಯಾನ ಮಾಡುತ್ತಾ ಕುರಿಗಳನ್ನು ಮೇಯಿಸ್ತಾ, ಅವಮಾನದಿಂದ ಭಯಂಕರವಾದ ಪರಿಸ್ಥಿತಿ ದಾವೀದನ ಜೀವಿತ. ಹಲ್ಲೆಲೂಯಾ. ಅಂತಹ ದಾವೀದನನ್ನು ದೇವರು ಹೇಳ್ತಾ ಇದ್ದಾರೆ ಏನಂತೇಳಿ, ದಾವೀದನಿಗೆ 7 ಜನ ಅಣ್ಣಂದಿರಿದ್ದರೂ ಕೂಡ ದಾವೀದನೇ ನನಗೆ ಬೇಕು, ದಾವೀದನೇ ನನ್ನ ಹೃದಯಾನುಸಾರಿ, ನನ್ನ ಇಷ್ಟವನ್ನು ನೆರವೇರಿಸುವವನು ದಾವೀದನೇ ಎಂಬುದಾಗಿ ದೇವರು ಯಾರನ್ನ ಆರಿಸಿಕೊಂಡರಿ, 14 ವರ್ಷದ ಹುಡುಗ. ಪ್ರಿಯರೇ, ಹಲ್ಲೆಲೂಯಾ. ಈತನ ವಯಸ್ಸು ದೊಡ್ಡದು, ಅರಸನು. ಆದರೆ ಆತನ ಏನು ಮಾಡಿದ, ಅವಿಧೇಯತ್ವವನ್ನು ತೋರಿಸಿದ ಕಾರಣಕ್ಕಾಗಿ ಕಿರೀಟವನ್ನು ದೇವರು ಯಾರಿಗೆ ಕೊಟ್ಟರು, ಅರಸುತನವನ್ನು ದೇವರು ಯಾರಿಗೆ ಕೊಟ್ಟರು, ದಾವೀದನಿಗೆ ಕೊಟ್ಟರು. ಪ್ರಿಯರೇ, ಹಲ್ಲೆಲೂಯಾ. ಅದರಂಗೆ ನಿನ್ನ ಭಕ್ತಿಯ ಜೀವಿತದಲ್ಲಿ ಕೂಡ ಅನೇಕವಾದಂಥ ಕಾರ್ಯಗಳು ನಡೀಲಿಕ್ಕಿರುವಾಗ ನಿನ್ನ ಭಕ್ತಿಯ ಜೀವಿತವನ್ನು ನೀನೇನು ಮಾಡಬಾರ್ದು, ಕೆಡಿಸಿಕೊಳ್ಳಬಾರ್ದು. ಹಲ್ಲೆಲೂಯಾ. ಇವರು ಹೇಳುವಂಥ ಹೇಳಿಕೆ ಮಾತುಗಳನ್ನು ಅಲ್ಲಿ ಇಲ್ಲಿ ಹೋಗುವಂಥದ್ದನ್ನು, ಅದು ಇದು ಮಾಡುವಂಥದ್ದನ್ನು ನೀನು ಆ ಒಂದು ಕಡೆಗೆ ನೀನು ಹೋಗಲೇಬಾರ್ದು. ಏನೇ ಆಗಲಿ, ಎಲ್ಲಿಗೆ ಹೋಗಲಿ, ಮೊದಲನೇದಾಗಿ ಏನು ಮಾಡ್ಬೇಕು, ನೀನು ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು. ನನಗಂತೂ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಚನ್ನಬಸವ್ರು ಫೋನ್ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲಿಗೇನೋ ಹೋಗಲಿ, ಯಾವುದೋ ಕಾರ್ಯಕ್ಕೆ ಹೋಗಲಿ, ಏನು ಮಾಡ್ತಾರೆ ಅವರು, ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಳ್ಳಾರ್ದೆ ಅವರು ಮುಂದಕ್ಕೆ ಹೆಜ್ಜೆ ಇಡೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನು ಬೇರೆಯವ್ರು ಮಾಡ್ತಿರ್ತೀರ, ನನಗೆ ಮಾಡಿಲ್ಲ, ಅಪ್ಪವ್ರಿಗೆ ಮಾಡ್ತಾ ಇರ್ಬೋದು ಕೆಲವೊಬ್ಬರು ನೀವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸೌಲನು ಅವಿಧೇಯತ್ವವನ್ನು ತೋರಿಸಿದ ಕಾರಣಕ್ಕಾಗಿ ಅವನ ಕಿರೀಟ ಏನಾಯಿತು, ಯಾರಿಗೆ ಬಂತು, ಅರಸತನದ ಕಿರೀಟ ಯಾರಿಗೆ ಬಂತು, ದಾವೀದನಿಗೆ ಬಂತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಿನಗಿರುವಂಥ ಭಕ್ತಿಯನ್ನು, ನಿನಗಿರುವಂಥ ಒಂದು ಭಕ್ತಿಯ ಜೀವಿತವನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ನೀನೇನು ಮಾಡಬಾರ್ದು, ಕಳೆದುಕೊಳ್ಳಬಾರ್ದು. ಸ್ಥಿರವಾಗಿ ಅದರಲ್ಲಿ ನೀನು ಇರಬೇಕು. ಹಲ್ಲೆಲೂಯಾ. ಮುಂದಿನ ವಾರ ಇನ್ನೂ ಹೆಚ್ಚಿನ ಅಂಶಗಳನ್ನು ಒಂದು ಸಮಯದಲ್ಲಿ ನೀನು ಪರೀಕ್ಷೆ ಮಾಡ್ಕೊ. ಯಾವ ವಿಷಯದಲ್ಲಿ ತಪ್ಪು ಹೋಗಿದೆಯಾ, ನಿನಗಿರುವುದನ್ನು ಅಲ್ಪವು ಎಂಬುದಾಗಿ ನೀನು ಎಣಿಸ್ತಾ ಇದೆಯಾ, ನಾಳೆ ಯೇಸು ಕ್ರಿಸ್ತನು ಬರುವಾಗ ಆತನ ಬರುವಿಕೆಯ ಎತ್ತಲ್ಪಡುವ ಗುಂಪಿನಲ್ಲಿ ನೀನಿರಬೇಕಾದ್ರೆ, ಈ ಲೋಕದಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸಾಕ್ಷಿಯನ್ನಾಗಿ ಇಟ್ಟಿದ್ದಾನೆ. ಪ್ರಿಯರೇ, ಆಕಾಶ ಭೂಮಿ ನಿನಗೋಸ್ಕರವಾಗಿ ಎಂಥ ಸಾಕ್ಷಿ ನುಡಿಲಕ್ಕಿದೆ. ಮನುಷ್ಯರ ಮೆಚ್ಚುಗೆಯ ಸಾಕ್ಷಿಗಳು. ಮನುಷ್ಯರು ಬದಲಾಗ್ತಾರೆ. ಮನುಷ್ಯರು ಒಂದು ವೇಳೆ ಇವರು ಒಳ್ಳೆಯವರು ಹಂಗ ಹಿಂಗ ಅಂತೇಳಿ ಒಂದು ವೇಳೆ ನೀನು ಅವ್ರಿಗೆ ಏನಾದರೂ ಹಣ ಕೊಟ್ಟರೆ ಅವರು ಒಳ್ಳೆಯ ಮಾತುಗಳನ್ನು, ಸವಿ ಮಾತುಗಳನ್ನು ನಿನ್ನ ಬಗ್ಗೆ ಹೇಳ್ಬೋದು. ಆದರೆ ದೇವರು ಮನುಷ್ಯರ ಸಾಕ್ಷಿಯನ್ನು ಕೇಳ್ತಾ ಇಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ ಯೋಬನ ಗ್ರಂಥದಲ್ಲಿ, ದೇವರು ಆಕಾಶವನ್ನು ಭೂಮಿಯನ್ನು ಸಾಕ್ಷಿಯನ್ನಾಗಿ ಇಟ್ಟಿದ್ದಾನೆ. ಆ ಹೊತ್ತಿನ ದಿನ ದೇವರಿಗೆ ವಿರೋಧವಾಗಿ ನಡೆಯುವಂಥವರ ಎಲ್ಲ ವಿಷಯಗಳ ಸಾಕ್ಷಿ ಆಕಾಶ ಮಾತಾಡಲಿಕ್ಕಿದೆ, ಭೂಮಿ ಮಾತಾಡಲಿಕ್ಕಿದೆ. ಪ್ರಿಯನೇ ಪ್ರಿಯಳೇ, ನೀನು ಅವುಗಳಿಗೆ ಮರೆಯಾಗಿ ಏನಾದರೂ ಮಾಡುವುದುಂಟಾ? ಈ ಸಮಯದಲ್ಲಿ ನೀನು ಪರೀಕ್ಷೆ ಮಾಡಬೇಕು. ಏಷಾವನು ಅಲ್ಪವಾದ ಆಹಾರಕ್ಕಾಗಿ ತನಗಿರುವ ಚಚ್ಚಲತನದ ಕಿರೀಟವನ್ನು ಕಳೆದುಕೊಂಡ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಸೌಲ ಮಹಾರಾಜ ಅಯ್ಯೋ ಏನೂ ಇಲ್ಲದ ರೀತಿಯಲ್ಲಿ ಕತ್ತೆಗಳನ್ನು ಹುಡುಕುವುದಕ್ಕಾಗಿ ಕತ್ತೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಯಲಾರದ ಒಂದು ಸ್ಥಿತಿ ಉಳ್ಳಂಥ ಸೌಲ. ಪ್ರಿಯರೇ, ಅಂತಹ ವ್ಯಕ್ತಿಯನ್ನು ರಾಜನನ್ನಾಗಿ ನೇಮಕ ಮಾಡಿದರೆ ಸೌಲ ದೇವರಿಗೆ ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ. ದೇವರು ಹೇಳಿದ ಮಾತನ್ನು ತಳ್ಳಿಬಿಟ್ಟಿದ್ದಾನೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ,
ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಯೆಹೋವನು ನಿನ್ನನ್ನು ಕೂಡ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ. ಆತನಿಗೆ ಇಷ್ಟವಾದ ಇನ್ನೊಬ್ಬ ವ್ಯಕ್ತಿಯನ್ನು ಆತನು ನೇಮಕ ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ಸಮಯದಲ್ಲಿ ನೀವು ಒಂದು ಸಾರಿ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ನಿನಗಿರುವ ಭಕ್ತಿಯ ಜೀವಿತವನ್ನು ಕೆಡಿಸಿಕೊಂಡಿದೀಯಾ? ನಟನೆಯ ಭಕ್ತಿಯನ್ನು ಮಾಡ್ತಾ ಇದೀಯಾ? ದೇವರಲ್ಲಿ ವಿಶ್ವಾಸವುಳ್ಳವನಾಗಿ ಜೀವಿಸ್ತಾ ಇದೀಯಾ? ವಿಶ್ವಾಸಿಯಾಗಿದ್ದೀಯಾ? ಈ ಲೋಕದ ಕಾರ್ಯಗಳಿಗಾಗಿಯೇ ಹೋರಾಡುವಂಥ ವ್ಯಕ್ತಿಯಾಗಿದ್ದೀಯಾ, ಅಥವಾ ಪರಲೋಕದ ಕಾರ್ಯಗಳಿಗಾಗಿ ಹೋರಾಡುವಂಥ ವ್ಯಕ್ತಿಯಾಗಿದ್ದೀಯಾ? ಈ ಲೋಕ ಶಾಶ್ವತವಲ್ಲ ಎಂಬುದಾಗಿ ಎಷ್ಟೋ ಸಾರಿ ಕೇಳಿದಾಗಲೂ ಕೂಡ ಈ ಲೋಕದ ಕಾರ್ಯಗಳಿಗಾಗಿ ನೀನು ಹೋರಾಟ ಮಾಡ್ತಾ ಇದೀಯಾ? ಒಂದ್ಸಾರಿ ಆಲೋಚನೆ ಮಾಡು. ನಿನಗಾಗಿ ಸಿದ್ಧವಾಗಿರುವಂಥದ್ದು ಪರಲೋಕ. ಆ ಪರಲೋಕ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಆತನು ಬರಲಿಕ್ಕಿದ್ದಾನೆ. ಸಿದ್ಧವಾದರೆ ನಿನಗೆ ಪರಲೋಕ. ಒಂದು ವೇಳೆ ಸಿದ್ಧವಾಗಲಾರದ ಸ್ಥಿತಿಯಲ್ಲಿ ನೀನು ಜೀವಿಸಿದರೆ ನೀನು ನರಕಕ್ಕೆ ದೊಬ್ಬಲ್ಪಡ್ತೀಯಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ನೀನು ಒಂದು ವೇಳೆ ಇತರರನ್ನ ದೇವರು ಎಂಬುದಾಗಿ ನೀನು ಅನಿಸ್ತಾ ಇದೆಯೇನೋ? ಮನುಷ್ಯರು ಮಾಡಿರುವಂಥದ್ದು ದೇವರಾಗೋದಕ್ಕೆ ಸಾಧ್ಯವಿಲ್ಲ. ಪ್ರಾಣಿ ಪಕ್ಷಿಗಳು ದೇವರಲ್ಲ, ಮನುಷ್ಯನ ದೇವರಲ್ಲ. ಮನುಷ್ಯರ ಕಲ್ಪನೆ ಮೂಲಕವಾಗಿ ಬಂದಿರುವಂಥದ್ದು ಯಾವುದೇ ದೇವರಾಗೋದಕ್ಕೆ ಸಾಧ್ಯವೇ ಇಲ್ಲ. ದೇವರು ಒಬ್ಬ ಆತನೇ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆತನು ಮಾತ್ರ ದೇವರಾಗಿದ್ದಾನೆ. ಆತನಿಗೆ ನೀನು ಲೆಕ್ಕ ಒಪ್ಪಿಸಲೇಬೇಕು. ಆತನನ್ನು ನ್ಯಾಯಾಧಿಪತಿಯನ್ನಾಗಿ ನೀನು ನೋಡ್ತೀಯಾ, ಅಥವಾ ನಿನ್ನ ಪ್ರಿಯ ರಕ್ಷಕನನ್ನಾಗಿ ನೀನು ನೋಡ್ತೀಯಾ? ಪ್ರಿಯ ರಕ್ಷಕನನ್ನಾಗಿ ನೀನು ನೋಡಿದರೆ ನಿನಗೆ ನ್ಯಾಯ ತೀರ್ಪು ಇಲ್ಲ. ಆತನು ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ. ಒಂದು ವೇಳೆ ನ್ಯಾಯಾಧಿಪತಿಯನ್ನಾಗಿ ನೀನು ನೋಡಬೇಕಾದ್ರೆ ನಿನಗೆ ಭಯಂಕರವಾದ ಸ್ಥಿತಿ ಇದೆ. ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡು. ತಪ್ಪಿ ಹೋಗಿದ್ದೀಯಾ? ಭಕ್ತಿ ಜೀವಿತದಲ್ಲಿ ಬಿದ್ದು ಹೋಗ್ತಾ ಇದ್ದೀಯಾ? ದೇವರನ್ನು ನಂಬಿದಂಥ ಕುಟುಂಬಗಳೇ, ಆದರೆ ಇವರ ಭಕ್ತಿಯ ಜೀವಿತವನ್ನು ಕೆಡಿಸಿಕೊಂಡ್ರು ಕೆಲವು ವಿಷಯಗಳಲ್ಲಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಏಷಾವ ಅಲೆದಾಡಿದ ಅಲೆಮಾರಿಯ ಜೀವಿತವನ್ನ ಮಾಡಬೇಕಾಯಿತು. ಪ್ರಿಯರೇ, ಭಯಂಕರವಾದ ಸ್ಥಿತಿಗಳು ಉಂಟಾದವು. ಸೌಲನ್ನು ದುರಾತ್ಮವನ್ನು ಹೊಂದಿಕೊಂಡ ಸೌಲನ್ನು ಕೊನೆಯದಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಸ್ಥಿತಿಗೆ ಹೋಗ್ಬೇಕಾಯ್ತು. ಕಾರಣ ದೇವರನ್ನು ತಳ್ಳಿಬಿಟ್ಟ, ದೇವರ ಮಾತನ್ನು ತಳ್ಳಿಬಿಟ್ಟ. ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಒಂದ್ಸಾರಿ ಆಲೋಚನೆ ಮಾಡು. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯೇ, ನಿನಗೆ ಸ್ತೋತ್ರ ಕರ್ತನೆ. ಹೌದು ರಕ್ಷಕನೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ನೀನು ಕೊಟ್ಟಿರುವ ಮಹಾಭಾಗ್ಯವನ್ನು ಸ್ವಾಮಿ ಕರ್ತನೆ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಆಗಲಾರದೆ ಅಪ್ಪ ಕರ್ತನೆ, ನಾವು ನೀನು ಕೊಟ್ಟಿರುವ ಅವಕಾಶವನ್ನು ಸ್ವಾಮಿ ಬಳಸಿ ನಮ್ಮ ಜೀವಿತವನ್ನು ಕಟ್ಟಿಕೊಂಡು ನಿನ್ನನ್ನು ಎದುರು ನೋಡುವ ಮಕ್ಕಳಾಗುವಂತೆ ಅಪ್ಪ ನಮ್ಮನ್ನು ಮಾಡಬೇಕೆಂಬುದಾಗಿ ಕೇಳಿಕೊಡುತ್ತೇನೆ. ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ಕೇಳಿರುವ ವಾಕ್ಯವು 100ರಷ್ಟು ಫಲ ಹೊಂದುವಂತೆ, ಫಲ ಕೊಡುವಂತೆ ಅಪ್ಪ ಕರ್ತನೆ, ನೀನೇ ಈ ವಾಕ್ಯದ ಮೂಲಕವಾಗಿ ಅಪ್ಪ ವಾರವೆಲ್ಲ ಎಚ್ಚರಿಸಿ ಕಾಪಾಡು ಸ್ವಾಮಿ. ಬರುವಾರ ಸ್ವಾಮಿ ನಿನ್ನ ಸದುಪದೇಶಕ್ಕಾಗಿ ಸ್ವಾಮಿ ಆತುರಪಟ್ಟು ಕೇಳುವ ಹಾಗೆ ಮನವನ್ನು ಸ್ವಾಮಿ ಕರ್ತನೆ ಅಪ್ಪ ಕರ್ತನೆ ಸಂಪೂರ್ಣವಾಗಿ ಆಸಕ್ತಿ ಮನದಲ್ಲಿ ಉಂಟು ಮಾಡಯ್ಯ. ನಮ್ಮಲ್ಲಿ ನೆಲೆಗೊಳಿಸಯ್ಯ, ಸುಭಿಕ್ಷತೆ ಉಂಟು ಮಾಡಯ್ಯ. ಎಲ್ಲಕ್ಕೆ ನಮ್ಮ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮಪ್ರಭು, ಆಮೇಲೆ. ಈ ಯಾರಿಗೆ ಅನಾರೋಗ್ಯ ಐತೆ ಅವ್ರ ತಲೆ ಮೇಲೆ ಒಂದು ಕೈ, ಎದ ಮೇಲೆ ಒಂದು ಕೈ ಇಟ್ಕೋರಿ, ಪ್ರಾರ್ಥನೆ. ಶಕರ ಗಮ ತುಂದಲಭ ಗುರುತ ಪರ ಶಕರ ಶಕರ ಗಮ